ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತು ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇದು ಒಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಮನೇಲಿ ಏನೇನು ನಡೀತಾ ಇದೆ ಅಂತ ತೋರಿಸೋಣ ಅಂತ ಅಂದ್ಕೊಳ್ತಿದ್ದೀನಿ. ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ಇಯರ್ ಎಂಡಲ್ಲಿ ಕ್ಲೀನ್ ಮಾಡಿಸಿದ್ದೆ ನಾನು. ಅದಾದಮೇಲೆ ಇವರು ಸಿಕ್ಕಿರಲಿಲ್ಲ ನನಗೆ. ಯೂಶ್ವಲಾಗಿ ಡಿಸೆಂಬರ್ ಜಾನ್ ಹಾಗೆ ಹಾಲಿಡೇಗೆ ಹೋಗ್ಬಿಡ್ತಾರೆ ಎಲ್ಲರೂ. ಸೊ ಸರ್ವಿಸ್ ಕೂಡ ಅಷ್ಟೊಂದು ಸಿಗೋದಿಲ್ಲ. ಸೊ ಹಾಗಾಗಿ ಅವರೇ ಪಿಂಗ್ ಮಾಡಿದರು, ಅವೈಲೇಬಲ್ ಇದ್ದೀನಿ, ಬೇಕಾ ನಿಮಗೆ ಸರ್ವಿಸ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ವೀಕ್ ಹೇಳಿದರು, ಬಟ್ ನಾನು ಈ ವೀಕ್ ತೊಗೊಂಡೆ. ಬಂದಿದ್ದರು ಕ್ಲೀನ್ ಮಾಡೋದಕ್ಕೆ. ಒಂದು 3 ಜನ ಹಾಗೆ ಬರ್ತಾರೆ ಯೂಶ್ವಲಾಗಿ. ಸೊ ಡೀಪ್ ಕ್ಲೀನಿಂಗ್ ಅಂತಂದರೆ ಫಸ್ಟ್ ಬಂದು ಎಲ್ಲ ಡಸ್ಟಿಂಗ್ ಮಾಡ್ತಾರೆ, ಡಸ್ಟ್ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಅದಾದಮೇಲೆ ಒಂದೊಂದಾಗಿ ವ್ಯಾಕ್ಯೂಮ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೊ ಹಾಗೆಯೇ ಬಾತ್ರೂಮ್ ಮತ್ತು ವಾಶ್ರೂಮ್ ಕೂಡ ಎಲ್ಲ ಕ್ಲೀನ್ ಮಾಡ್ತಾರೆ. ಕಿಚನಲ್ಲಿ ಅಪ್ಲೈನ್ಸಸ್ ಕೂಡ ಎಲ್ಲದನ್ನು ಕ್ಲೀನ್ ಮಾಡ್ತಾರೆ. ಸ್ಪೆಷಲಿ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಅದೆಲ್ಲ ತುಂಬಾ ಗಲೀಜಾಗಿರುತ್ತೆ. ನಾನು ಆವಾಗವಾಗ ಮಾಡ್ಕೊಳ್ತಾ ಇರ್ತೀನಿ, ಬಟ್ ಡೀಪ್ ಕ್ಲೀನಿಂಗ್ ಅಂದಾಗ ಅವರು ತುಂಬ ನೀಟಾಗೇ ಕ್ಲೀನ್ ಮಾಡಿ ಹೋಗ್ತಾರೆ. ಹಾಗೆಯೇ ಸಿಂಕ್ ಕೂಡ ಕ್ಲೀನ್ ಮಾಡ್ತಾರೆ. ಒಂದು ಸಲ ಇವ್ರು ಹಿಂಗೆ ಕ್ಲೀನ್ ಮಾಡಿ ಹೋದರೆ ನನಗೆ ಮತ್ತೆ ಒಂದು 6 ವೀಕ್ಸ್ ಹಾಗೆ ನಾನೇ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಸೊ ಈಗ ಮಗುನೂ ಚಿಕ್ಕದೇ ಇರೋದ್ರಿಂದ ನನಗೆ ಒಬ್ಬಳೇ ಎಲ್ಲದನ್ನು ಮಾಡ್ಕೊಳಕ್ಕಾಗಲ್ಲ. ಹಸ್ಬೆಂಡನ್ನು ಬ್ಯುಸಿ ಇರ್ತಾರೆ, ನಾನು ನನ್ನ ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಇಷ್ಟೊಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಸಮ್ಟೈಮ್ಸ್. ಸೊ ಹಾಗಾಗಿ ನಾವು ಹೆಲ್ಪ್ ತೊಗೊಳ್ತೀವಿ ಇವಾಗ ಹೊರಗಡೆಯಿಂದ. Anna fell down. It's okay, come on. Amira, go. ಸೊ ಬೆಳಗ್ಗೆ ಮಗನ ಸ್ಕೂಲ್ಗೆ ಬಿಟ್ಟು ಬಂದಿದ್ದಾಯಿತು. ಬೇಬಿ ಕೂಡ ನನ್ನ ಜೊತೆ ಇವತ್ತು ಬಸ್ ಸ್ಟಾಪಿಗೆ ಬಂದಿದ್ಲು. ಸೊ ಹಾಗಾಗಿ ಮನೆಗೆ ಬಂದಮೇಲೆ ಅವಳು ಸ್ವಲ್ಪ ಬ್ಯಾಕ್ ಯಾರ್ಡ್ ಹತ್ರ ಆಟ ಆಡ್ಕೊತಾ ಇದ್ಲು. ನೀವು ಫಸ್ಟ್ ಟೈಮ್ ನಮ್ಮ ಬ್ಯಾಕ್ ಯಾರ್ಡ್ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ತುಂಬ ಡ್ರೈ ಅಂತ ಕಾಣಿಸುತ್ತೆ, ಬಿಕಾಸ್ ವಿಂಟರ್ ಇತ್ತಲ್ವ, ಈಗ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಮುಂಚೆ ಹಾಕಿದ್ದೆಲ್ಲ ಫ್ಲವರ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಎಲ್ಲದನ್ನು ಹೋಗಿಬಿಟ್ಟಿದೆ. ನಾನು ಡೀಟೇಲ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ, ಏನಾದರೂ ನಾವು ಬೇರೆ ಥರದ್ದು ಏನಾದರೂ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದರೆ. ಸೊ ಹಾಗೆಯೇ ಮತ್ತು ಮಗನ ನಾನು ಈವ್ನಿಂಗ್ ಕರ್ಕೊಂಡು ಬಂದೆ. ಅದಾದಮೇಲೆ ನಮ್ಮ ಮಕ್ಕಳು ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು ಬ್ಯಾಕ್ ಯಾರ್ಡಲ್ಲಿ. ಸೊ ಹಾಗೆಯೇ ಕಿಚನಲ್ಲಿ ಸ್ವಲ್ಪ ರೀಸ್ಟಾಕಿಂಗ್ ಮಾಡ್ಕೊಳ್ತಾ ಇದ್ದೆ. ಎಲ್ಲೋ ಆನಿಯನ್ ಜಾಸ್ತಿ ತರಿಸಿದ್ದೆ, ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ರೆಡ್ ಆನಿಯನ್ ಜೊತೆ ಎಲ್ಲೋ ಆನಿಯನನ್ನು ಕಾಂಬಿನೇಷನ್ ಮಾಡಿಕೊಂಡು ಅಡುಗೆ ಮಾಡ್ತಿದ್ದೀನಿ. ಅದೇನೋ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತಾ ಇದೆ ನಮಗೆ. ಹಾಗೆಯೇ ಮಧ್ಯಾಹ್ನಕ್ಕೆ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಡಿದ್ದೆ. ಅದಕ್ಕೇ ಸ್ವಲ್ಪ ವೈಟ್ ರೈಸ್ ಮಿಕ್ಸ್ ಮಾಡಿಕೊಂಡು ತಿಂದೆ. ಜಾಸ್ತಿ ಕಾಪ್ಸ್ ತೊಗೊಳ್ತಾ ಇಲ್ಲ, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಲ್ಲ, ಹಾಗಾಗಿ. ಕುಕ್ಕಿಂಗ್ ಎಲ್ಲ ಯೂಶ್ವಲಾಗಿ ನಾನು ರಾತ್ರಿಯೇ ಮಾಡ್ಕೊಳ್ತೀನಿ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ಥರ ಪೇಸ್ಟ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಒಂದು ಲೆಂಟಿಲ್ಸ್ ಕರಿ ಮಾಡ್ಬೋದು, ಅಥವಾ ಬೇರೆ ಏನಾದರೂ ತರಕಾರಿ ಪಲ್ಯಗಳು ಏನಾದರೂ ಮಾಡ್ಕೊಂಡ್ರೂ ಕೂಡ ಈ ಪೇಸ್ಟ್ನ ನಾನು ಯೂಸ್ ಮಾಡ್ತೀನಿ. ಜಾಸ್ತಿ ಆನಿಯನ್, ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ, ಹಾಗೆಯೇ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಸೆಸ್ಮಿ ಸೀಡ್ಸ್ನ ಯೂಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಜಸ್ಟ್ ಸಾಟೆ ಮಾಡೋದಾಗಿರ್ಬೋದು. ಹಾಗೆಯೇ ಸ್ವಲ್ಪ ನಾನು ಏನೇನೆಲ್ಲ ಆ್ಯಡ್ ಮಾಡ್ತಿದ್ದೇನೋ ಅದಕ್ಕೆಲ್ಲ ಅವನಿಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ನನ್ನ ಮಗನೂ ಮತ್ತೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿರೋದ್ರಿಂದ ನಾನು ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಸ್ವಲ್ಪ ಹಸ್ಬೆಂಡ್ ಟೀ ಕೇಳಿದ್ರು, ಅವ್ರಿಗೆ ಟೀ ಮಾಡಿಕೊಟ್ಟು ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಬೇಗ ಮಲಗಿಸಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಅಪಾಯಿಂಟ್ಮೆಂಟ್ ಇತ್ತು. ನೀವು ಹಿಂದಿನ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ನನಗೆ ರೀಸೆಂಟಾಗಿ ಸ್ವಲ್ಪ ಹಲ್ಲು ಇನ್ಫೆಕ್ಷನ್ ಆಗಿತ್ತು. ನಾನು ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿಸ್ಕೊಂಡಿದ್ದೆ. ಬಟ್ ನಾನು ಮತ್ತೆ ಏನಾದರೂ ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಂತಂದರೆ ಒಂದು ಪ್ರೊಸೀಜರ್ ಇತ್ತು, ಆ್ಯಕ್ಚುಲಿ ಬೋನ್ ಡ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಆ ಪ್ರೊಸೀಜರ್ ಮಾಡಿದಾಗೆ ನನಗೆ ಹಲ್ಲಲ್ಲಿ ಸ್ಟಿಚಸ್ ಎಲ್ಲ ಹಾಕಿದ್ರು. ಅದನ್ನು ತೆಗೆಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ನಾನು ಈ ಪ್ರೊಸೀಜರ್ನ ಏನಕ್ಕೆ ಮಾಡಿಸ್ಕೊಂಡೆ ಅಂತಂದರೆ, ಇವಾಗ ನಾನು ಇನ್ ಕೇಸ್ ಫ್ಯೂಚರಲ್ಲಿ ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಂತಂದರೆ ಈ ಪ್ರೊಸೀಜರ್ ಕಂಪಲ್ಸರಿ ಮಾಡಿಸ್ಲೇಬೇಕು. ಬಟ್ ನಾನೇನಾದರೂ ಇವಾಗ ಮಾಡಿಸ್ದೇ ಇದ್ದರೆ ಏನಾಗುತ್ತೆ ಅಂದರೆ ಒಳಗಡೆ ಇರೋವಂಥ ಮಸಲ್ ತುಂಬ ವೀಕ್ ಆಗಿಬಿಡುತ್ತೆ. ಮತ್ತು ನಾನೇನಾದರೂ ಇವಾಗ ಒಂದು 6 ತಿಂಗಳು ಅಥವಾ 1 ವರ್ಷ ಆದಮೇಲೆ ಏನಾದರೂ ಟೀತ್ ಇಂಪ್ಲಾಂಟೇಷನ್ ಮಾಡಿಸ್ಕೋಬೇಕಂತಂದರೆ ಅಡಿಷ್ನಲ್ ಪ್ರೊಸೀಜರ್ ಎಲ್ಲ ಮಾಡಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೇ ಸೊ ಈಗ ಆ ಪ್ರೊಸೀಜರ್ ಮಾಡಿಸ್ಕೊಂಡು ಮುಂದಿನ ದಿನದಲ್ಲಿ ನಾನು ಇಂಪ್ಲಾಂಟೇಷನ್ ಮಾಡಿಸ್ಕೋತೀನಿ. ಸೊ ಇಂಪ್ಲಾಂಟೇಷನ್ನು ನಾನು US ಅಲ್ಲಿ ಮಾಡಿಸ್ಕೋತೀನ ಅಥವಾ ಇಂಡಿಯಾದಲ್ಲಿ ಮಾಡಿಸ್ಕೊತೀನ ಗೊತ್ತಿಲ್ಲ, ನೋಡೋಣ. ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ.
ಸೊ ನಂದೆಲ್ಲ ಕೆಲಸ ಆದಮೇಲೆ ಡಾಕ್ಟ್ರು ಸ್ವಲ್ಪ ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದರು. ಹಾಗಾಗಿ ನಾನು ಫಾರ್ಮಸಿಗೆ ಹೋಗಿ ಪ್ರಿಸ್ಕ್ರಿಪ್ಷನ್ನ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಯೂಶ್ವಲಾಗಿ ಇಲ್ಲಿ ಯಾವುದೇ ಕ್ಲಿನಿಕಲ್ಲಿ ಹೋದರೂ ಕೂಡ ಏನಾದರೂ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದರೆ ಕ್ಲಿನಿಕ್ಕಿಂದಾನೇ ಡೈರೆಕ್ಟಾಗಿ ನಾವು ಯಾವುದನ್ನು ಫಾರ್ಮಸಿ ಹೇಳಿರ್ತೀವಲ್ಲ ಅಲ್ಲಿ ಡೈರೆಕ್ಟಾಗಿ ಕಳಿಸ್ತಾರೆ. ಬಟ್ ನಾನು ಇಲ್ಲಿ ಹೋಗಿರೋ ಅಂಥ ಕ್ಲಿನಿಕಲ್ಲಿ ಆ ಫೆಸಿಲಿಟೀಸನ್ನು ಆ್ಯಡ್ ಆನ್ ಮಾಡ್ಕೊಂಡಿಲ್ಲ ಅವರು. ಮುಂದೆ ಮಾಡ್ಕೊತೀವಿ ಅಂತ ಹೇಳಿದರು. ಸೊ ಇದಾಗಿತ್ತು ಒಂದು ಚಿಕ್ಕ ಬ್ಲಾಗ್. ಮತ್ತೆ ಸಿಗ್ತೀನಿ. ಸಿ ಯು. ಬಾಯ್.